ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಒಂದು ಗುಡ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಅಂದ್ರೆ ಸ್ಮ್ಯಾಕ್ ಡೌನ್ ಯಾವಾಗ ಫಾಕ್ಸ್ ನೆಟ್ವರ್ಕ್ ಇಂದ ಮರಳಿ USA ನೆಟ್ವರ್ಕಿಗೆ ಹೋಗ್ತೋ ಆಗಿಂದ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಇಲ್ಲ. ಕಾಮಿಡಿ ಮಾಡ್ತಾ ಇದ್ದೀನಿ. ರೋಮನ್ ರೈನ್ಸ್ ಅವರು ಯಾವಾಗಲೂ ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಇರೋದಿಲ್ಲ. ಅದನ್ನ ಬಿಟ್ಟು ಹಾಕಿದ್ರೆ ಯಾಕೆ ಸ್ಮ್ಯಾಕ್ ಡೌನ್ ಬೋರಿಂಗ್ ಆಗ್ತಾ ಇದೆ ಅಂದ್ರೆ, ಸ್ಮ್ಯಾಕ್ ಡೌನ್ ನಮಗೆ 3 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. 3 ಗಂಟೆ ನಿಜವಾಗ್ಲೂ ಕೂಡ ಸ್ಮ್ಯಾಕ್ ಡೌನ್ ನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ರ್ಯಾಂಡಮ್ ಮ್ಯಾಚಸ್ ಗಳನ್ನ WWE ಅವರು ಮಾಡ್ತಾ ಇದ್ದಾರೆ. ಅದರಲ್ಲೂ USA ನೆಟ್ವರ್ಕ್ ಅವರು ಯಾಕೋ ಗೊತ್ತಿಲ್ಲ ಬೋರಿಂಗ್ ಅಂತ ಅನಿಸಿದ್ರು ಕೂಡ 3 ಗಂಟೆನ ಹಾಕೊಂಡು ರುಬ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇತ್ತು. ಅಂಡ್ ಅಪ್ಡೇಟ್ಗಳು ಕೂಡ ಬಂದಿತ್ತು. 2025 ಸಮ್ಮರ್ ಟೈಮ್ ಅಲ್ಲಿ ಸ್ಮ್ಯಾಕ್ ಡೌನ್ ಮತ್ತೆ 2 ಗಂಟೆಗೆ ರಿಟರ್ನ್ ಆಗಬಹುದು ಅಂತ. ಅಂಡ್ ಈಗ ಈ ಒಂದು ವಿಚಾರದ ಬಗ್ಗೆ ಇನ್ನೂ ಸ್ಟ್ರಾಂಗ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಗಾಯ್ಸ್, ಜುಲೈ 4ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಿಂದ ನಮಗೆ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗುತ್ತಂತೆ. ಮುಂದಿನ ತಿಂಗಳು 4ನೇ ತಾರೀಕಿಂದ ನಾವೆಲ್ಲರೂ ಕೂಡ 3 ಗಂಟೆಯ ಬೋರಿಂಗ್ ಸ್ಮ್ಯಾಕ್ ಡೌನ್ ನ ವಿಟ್ನೆಸ್ ಮಾಡೋದಿಲ್ಲ, ಬದಲಿಗೆ ಲೆಜೆಂಡ್ರಿ 2 ಗಂಟೆಯ ಸ್ಮ್ಯಾಕ್ ಡೌನ್ ನ ವಿಟ್ನೆಸ್ ಮಾಡ್ತೀವಿ. ಅಷ್ಟೇ ಅಲ್ಲ ಗೈಸ್, USA ನೆಟ್ವರ್ಕ್ ಅವರು ಒಂದು ಹೊಸ ಟೆಲಿವಿಷನ್ ಶೋನು ಕೂಡ ತಗೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರನು ಕೂಡ ಈ ಒಂದು ಟೈಮ್ ನ ಕಮ್ಮಿ ಮಾಡಲಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಆ ಒಂದು ಶೋ ಆಗಸ್ಟ್ 15ಕ್ಕೆ ಬರ್ತಾ ಇದೆ. ಆದ್ರೂ ಕೂಡ 1 ತಿಂಗಳು ಮುಂಚೆನೆ ಸ್ಮ್ಯಾಕ್ ಡೌನ್ 2 ಅವರ್ಸ್ ಶೋ ಆಗಿ ನೋಡೋದಕ್ಕೆ ಸಿಗುತ್ತಂತೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ, ಯಾಕಂದ್ರೆ ಶೋನ ನೋಡಂಗೂ ಇಲ್ಲ ಬಿಡಂಗೂ ಇಲ್ಲ ಆ ರೀತಿ ಆಗ್ಬಿಟ್ಟಿತ್ತು ಸ್ಮ್ಯಾಕ್ ಡೌನು. ವಿಡಿಯೋ ಮಾಡಲೇಬೇಕಲ್ಲ ಅಂತ ನೋಡಬೇಕಾಗಿತ್ತು ಸ್ಮ್ಯಾಕ್ ಡೌನ್ ನ, ಅಷ್ಟು ಬೋರಿಂಗ್ ಆಗ್ತಾ ಇತ್ತು. ಬಟ್ ಈಗ ಫೈನಲಿ 2 ಗಂಟೆ ಸ್ಮ್ಯಾಕ್ ಡೌನ್ ರಿಟರ್ನ್ ಆಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ಕೂಡ ಮಂಡೇ ನೈಟ್ ರೋ ರೀತಿನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜುಲೈ 4ನೇ ತಾರೀಕಿಂದ ಬರ್ತಕ್ಕಂತಹ ಎಲ್ಲಾ ಸ್ಮ್ಯಾಕ್ ಡೌನ್ಗಳು ಕೂಡ ಇನ್ನು ಮುಂದೆ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥ ವಿಮೆನ್ಸ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ವಿಮೆನ್ಸ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಕೂಡ ನಮಗೆ ರಸಲ್ ಮೇನಿಯಾ 35 ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ರಾಂಡಾ ರೌಸಿ, ಬೆಕ್ಕಿ ಲಿಂಚ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ನ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ. ನಿಜ ಹೇಳಬೇಕು ಅಂದ್ರೆ ಸ್ಟೋರಿನೂ ಕೂಡ ಚೆನ್ನಾಗಿತ್ತು. ಅಂಡ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಎಂಡಿಂಗ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ರೀಸೆಂಟ್ ಆಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಮತ್ತೊಮ್ಮೆ ವಿಮೆನ್ಸ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಬೆಕ್ಕಿ ಲಿಂಚ್ ಹಾಗೆ ರಾಂಡಾ ರೌಸಿ ಈಗಾಗಲೇ ಒಂದು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದೀವಿ. ಬಟ್ ಈಗ ರಸಲ್ ಮೇನಿಯಾನ ವಿಮೆನ್ಸ್ ಗಳು ಮೈನ್ ಇವೆಂಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಯಾಕಂದ್ರೆ ಈಗ 2 ನೈಟ್ ಇವೆಂಟ್ ಆಗಿದೆ. ಅಂಡ್ 2 ನೈಟ್ ಇವೆಂಟ್ ಆಗಿರೋದ್ರಿಂದ ಆಪರ್ಚುನಿಟಿ ಕೂಡ ಜಾಸ್ತಿ ಇದೆ. ಅಂಡ್ ಅದೇ ರೀತಿ ಕಾಂಪಿಟೇಷನ್ ಕೂಡ ಇದೆ. ಸೊ ಇನ್ ಮುಂದೆ ವಿಮೆನ್ಸ್ ಗಳು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅನ್ಲೆಸ್ ರಸಲ್ ಮೇನಿಯಾ ಒಂದೇ ಒಂದು ನೈಟ್ ಗೆ ಕನ್ವರ್ಟ್ ಆಗೋ ತನಕ ವಿಮೆನ್ಸ್ ಗಳು ಈ ಒಂದು 2 ನೈಟ್ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ತಿಳಿಸಿದ್ದಾರೆ. ನನಗೆ ಇವ್ರು ಹೇಳಿದ್ದು ಒಂದ್ ರೀತಿ ವಿಚಿತ್ರ ಅನಿಸ್ತು, ಯಾಕಂದ್ರೆ ರಸಲ್ ಮೇನಿಯಾ ಕೇವಲ ಒಂದೇ ಒಂದು ನೈಟ್ ಇದ್ರೆ ವಿಮೆನ್ಸ್ ಗಳು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದು ಕಷ್ಟ ಆಗೋದು. ಈಗ 2 ನೈಟ್ ಇವೆಂಟ್ ಆಗಿರೋದ್ರಿಂದ ರಸಲ್ ಮೇನಿಯಾ ನೈಟ್ 1 ಮೈನ್ ಇವೆಂಟ್ ನ WWE ಅವರು ಆರಾಮಾಗಿ ವಿಮೆನ್ಸ್ ಗಳಿಗೆ ಕೊಡಬಹುದು. ಆದ್ರೂ ಕೂಡ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. 2 ನೈಟ್ ಆಗಿರೋದ್ರಿಂದ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಂಡ್ ರಸಲ್ ಮೇನಿಯಾ ಒಂದು ನೈಟಿಗೆ ರಿಟರ್ನ್ ಆಗೋ ತನಕ ವಿಮೆನ್ಸ್ ಗಳು ಮತ್ತೊಮ್ಮೆ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದು ಕಷ್ಟ ಅಂತ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಚಿಕಾಗೋ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು WWE ಅವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಪ್ರೀಮಿಯಂ ಲೈವ್ ಇವೆಂಟ್ ಹಾಗೆ ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ನ ಮಾಡ್ತಾ ಇರ್ತಾರೆ. ಅಂಡ್ ಅದೇ ರೀತಿ ಆಗಾಗ ಚಿಕಾಗೋಗೂ ಕೂಡ ಹೋಗ್ತಾ ಇರ್ತಾರೆ. ಫ್ಯಾನ್ಸ್ ಗಳನ್ನ ಕೇಳಿದ್ರೆ ಚಿಕಾಗೋ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ಕ್ರೌಡ್ ಅಂತ ಫ್ಯಾನ್ಸ್ ಗಳು ಹೇಳ್ತಾರೆ. ಬಟ್ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಪ್ರಕಾರ ಇಡೀ WWE ಕಂಪನಿಯ ಹಿಸ್ಟ್ರಿಯಲ್ಲೇ ಚಿಕಾಗೋನೇ ವರ್ಸ್ಟ್ ಕ್ರೌಡ್ ಅಂತೆ. ಅವ್ರು ಈ ರೀತಿ ಯಾಕೆ ಹೇಳಿದ್ರು ಅಂತ ನನಗಂತೂ ಗೊತ್ತಾಗಿಲ್ಲ. ಐ ಥಿಂಕ್ ಚಿಕಾಗೋಗೆ ಹೋದ್ರೆ ಬರೀ ಸಿಎಂ ಪಂಕ್ ಚಾಂಟ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿರಬಹುದು. ಬಟ್ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಪ್ರಕಾರ WWE ಹೋಗಿರ್ತಕ್ಕಂತಹ ಜಾಗಗಳಲ್ಲಿ ವರ್ಸ್ಟ್ ಜಾಗ ಚಿಕಾಗೋ ಅಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಮಂಡೇ ನೈಟ್ ರಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ
ಅವರಿಗೆ ಇಂಜುರಿ ಆಗಿದೆ, ಅವರ ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸುಮಾರು 3 ರಿಂದ 4 ತಿಂಗಳುಗಳ ಕಾಲ ನಮ್ಮ ಲಿವ್ ಮಾರ್ಗನ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಇದರಿಂದ ಡಬ್ಲ್ಯೂ ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಗಳು ಆಗಿದೆ. ಅಂಡ್ ಎವಲ್ಯೂಷನ್ 2 ಗೆ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಪ್ಲಾನ್ಸ್ ಗಳನ್ನ ಚೇಂಜ್ ಕೂಡ ಮಾಡಿದರಂತೆ. ಒರಿಜಿನಲ್ ಆಗಿ ನಿಮ್ಗೆ ಗೊತ್ತಿರಬಹುದು, ನಾನು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ವರ್ಸಸ್ ಬ್ರಿ ಬೆಲ್ಲಾ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರು ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಬಟ್ ಈಗ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿ ಅವರು ಎವಲ್ಯೂಷನ್ ನ ಮಿಸ್ ಮಾಡ್ಕೊಳ್ತಿರೋ ಕಾರಣ ಮ್ಯಾಚ್ ಕಾರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಗಳನ್ನ ಡಬ್ಲ್ಯೂ ಅವರು ಮಾಡಬೇಕಾಗಿದೆ. ಅಂಡ್ ಈಗ ನಾವು ಕಾದ್ ನೋಡಬೇಕು ನಮ್ಮ ನಿಕ್ಕಿ ಬೆಲ್ಲಾ ಅವರ ಅಪೋನೆಂಟ್ ಯಾರಾಗಿರ್ತಾರೆ ಅಂಡ್ ರೊಕೈಲ್ ಅವರು ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಲೀಸ್ ಮಾಡ್ತಾರಾ ಇಲ್ವಾ ಅಂತ. ಏನೇ ಆಗ್ಲಿ ಗೈಸ್, ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಡಬ್ಲ್ಯೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಗಳಾಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಗಂತರ್ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಗೋಲ್ಡ್ಬರ್ಗ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಯಾವ ಫ್ಯಾಮಿಲಿ ಮುಂದೆ ನೀನು ನನಗೆ ಅವಮಾನ ಮಾಡೋದು ಅದೇ ನನ್ನ ಫ್ಯಾಮಿಲಿ ಮುಂದೆ ನಾನು ನಿನ್ನನ್ನು ಸೋಲಿಸ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಫೈನಲಿ ಇದಕ್ಕೆ ನಮ್ಮ ಗಂತರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ರೀಸೆಂಟ್ ಆಗಿ ನಮ್ಮ ಗಂತರ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ, ಐ ಆಮ್ ನೆಕ್ಸ್ಟ್, ಗೆಸ್ ಐ ಕ್ಯಾನ್ ಸ್ಪೇರ್ 3 minutes ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಏನು, ನಾನು ನೆಕ್ಸ್ಟ್ ಅಂತ ನೀನು ನನಗೆ ಹೇಳ್ತಾ ಇದೀಯಾ, ನಾನ್ ನಿನಗೋಸ್ಕರ 3 ನಿಮಿಷನ ಕೊಡ್ತೀನಿ ಅಂತ ನಮ್ಮ ಗಂತರ್ ಅವರು ಗೋಲ್ಡ್ಬರ್ಗ್ ಅವ್ರನ್ನ ಟಾಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಗಂತರ್ ಅವರ ಪ್ರಕಾರ ಗಂತರ್ ಅವರು ಗೋಲ್ಡ್ಬರ್ಗ್ ಅವ್ರನ್ನ ಕೇವಲ 3 ನಿಮಿಷದಲ್ಲಿ ಚಿಂದಿ ಉಡಾಯಿಸಿ ಸೋಲ್ಸ್ ಆಗ್ತಾರಂತೆ. ಆ ರೀತಿ ನಮ್ಮ ಗಂತರ್ ಅವರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಿಜವಾಗ್ಲೂ ನಮ್ಮ ಗಂತರ್ ಅವರು ಹೇಳಿರ್ತಕ್ಕಂತಹ ಕೆಲಸನ ಮಾಡ್ತಾರ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಇವರ ಮ್ಯಾಚ್ ಬಗ್ಗೆನೆ. ನಿಮ್ಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಗಂತರ್ ಹಾಗೆ ಗೋಲ್ಡ್ಬರ್ಗ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಜೇ ಊಸೋ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡು ಗಂತರ್ ಅವರ ಕೈಗೆ ಕೊಡೋದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ಚಾಂಪಿಯನ್ಶಿಪ್ ಮ್ಯಾಚ್ ನ ಮಾಡಿಸೋಣ ಅಂತ. ಇದು ನಮ್ಮ ಟ್ರಿಪಲ್ ಎಚ್ ಅವರ ಐಡಿಯಾ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನೀವೆಲ್ಲರೂ ಕೂಡ ಅನ್ಕೊಂಡಿರಬಹುದು, ಗಂತರ್ ಅವರು 100% ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದೆ ಗೆಲ್ತಾರೆ. ಈಗ ತಾನೇ ಅವರು ಜೇ ಊಸೋ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಗೋಲ್ಡ್ಬರ್ಗ್ ಅಂತೂ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಇದು. ಅಂಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಚಾಂಪಿಯನ್ಶಿಪ್ ನ ಗೆದ್ರೆ ಇದು ಅವರ ಲಾಸ್ಟ್ ಮ್ಯಾಚ್ ಯಾವ ರೀತಿ ಆಗುತ್ತೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ 100% ನಮ್ಮ ಗಂತರ್ ಅವರೇ ಗೆಲ್ಲೋದು ಅಂತ ನೀವೆಲ್ಲರೂ ಕೂಡ ಅನ್ಕೊಂಡಿರಬಹುದು. ಬಟ್ ಗೈಸ್, ನೀವು ಅನ್ಕೊಂಡಿರೋದು ತಪ್ಪು. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಅಂತ ಅನೌನ್ಸ್ ಮಾಡಿಲ್ಲ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು. ನಮ್ಮ ಗೋಲ್ಡ್ಬರ್ಗ್ ಅವರು ಹೇಳಿದ್ರು, ನನಗೆ ಟ್ರಿಪಲ್ ಎಚ್ ಅವರು ಪ್ರಾಮಿಸ್ ಮಾಡಿದ್ದಾರೆ, ನಾನು ಮುಂದಿನ ವರ್ಷ ಬರ್ತಾ ಇದ್ದೀನಿ, ನನ್ನ ಒಂದು ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ಗೋಲ್ಡ್ಬರ್ಗ್ ಅವರು ಹೇಳಿದ್ರು. ಅಂಡ್ ಆಗ್ಲೇ ಅಪ್ಡೇಟ್ ಬಂದಿತ್ತು, ಗೋಲ್ಡ್ಬರ್ಗ್ ಅವರು ಮುಂದಿನ ವರ್ಷ ಬರೀ ಒಂದೇ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಿಲ್ಲ, ಬದಲಿಗೆ ಒಂದ್ 2-3 ಮ್ಯಾಚ್ ನ ನಮ್ಮ ಗೋಲ್ಡ್ಬರ್ಗ್ ಅವರು ಆಡಬಹುದು ಅಂತ. ಅಂಡ್ ಈಗ ಗೈಸ್, ಡಬ್ಲ್ಯೂ ಅವರು ಇನ್ನೂ ಕೂಡ ಈ ಒಂದು ಮ್ಯಾಚ್ ನ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂಡ್ ಗೋಲ್ಡ್ಬರ್ಗ್ ಅವರು ಬಂದ್ ಕೂಡಲೇ ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಿರೋದ್ರಿಂದ ಯಾರಿಗ್ ಗೊತ್ತು, ಡಬ್ಲ್ಯೂ ಅವರು ಒಂದು ಶಾಕ್ ನ ಪುಲ್ ಮಾಡೋದಕ್ಕೆ ಗೋಲ್ಡ್ಬರ್ಗ್ ಅವರಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಿಸಬಹುದು. ಅಂದ್ರೆ ನಾನು ಹೇಳ್ತಿರೋ ಪ್ರಕಾರ ಗೋಲ್ಡ್ಬರ್ಗ್ ಅವರು ಚಾಂಪಿಯನ್ ಆಗಿ 100 ದಿನ 200 ದಿನ ಚಾಂಪಿಯನ್ಶಿಪ್ ರೈನ್ ನ ನಮಗೆ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಗಂತರ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬಹುದು. ಅಂಡ್ ಸಡನ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸೆತ್ ರಾಲಿನ್ಸ್ ಅವರ ಕ್ಯಾಶ್ ಇನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಇದರಿಂದ ಗೋಲ್ಡ್ಬರ್ಗ್ ಅವರು ಕೂಡ ಗೆದ್ದಂಗ ಆಗುತ್ತೆ. ಅಂಡ್ ಗೋಲ್ಡ್ಬರ್ಗ್ ಅವರ ಕೈಯಿಂದ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ತಗೊಂಡಂಗೂ ಕೂಡ ಆಗುತ್ತೆ. ಈ ರೀತಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಬಟ್ ನಾವು ಈ ಒಂದು ಮ್ಯಾಚ್ ಅಲ್ಲಿ ಕನ್ಫರ್ಮ್ ಆಗಿ ಗಂತರ್ ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗೋಲ್ಡ್ಬರ್ಗ್ ಅವರು ಯಾವಾಗಲೇ ಬಂದರೂ ಕೂಡ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಅದರ ಉದಾಹರಣೆ ನಮಗೆ ತುಂಬಾ ನೋಡೋದಕ್ಕೆ ಸಿಕ್ಕಿದೆ. ಗೋಲ್ಡ್ಬರ್ಗ್ ಅವರು ರಿಟರ್ನ್ ಆದ್ರು, ಕೆವಿನ್ ಓವೆನ್ಸ್ ಅವ್ರನ್ನ ಸೋಲಿಸಿ ಯೂನಿವರ್ಸಲ್ ಚಾಂಪಿಯನ್ ಆದ್ರು. ಗೋಲ್ಡ್ಬರ್ಗ್ ಅವರು ಮತ್ತೊಮ್ಮೆ ರಿಟರ್ನ್ ಆದ್ರು, ಫೀಲ್ಡ್ ಬ್ರೇವೈಟ್ ಅವ್ರನ್ನ ಸೋಲಿಸಿ ಯೂನಿವರ್ಸಲ್ ಚಾಂಪಿಯನ್ ಆದ್ರು. ಅಂಡ್ ಗೋಲ್ಡ್ಬರ್ಗ್ ಅವರು ಮತ್ತೊಮ್ಮೆ ರಿಟರ್ನ್ ಆಗಿದ್ದಾರೆ. ಅಂಡ್ ಈ ಬಾರಿ ಅವರ ವಿರುದ್ಧ ಗಂತರ್ ಅವರು ಇದ್ದಾರೆ. ಅಂಡ್ ಈ ಬಾರಿ ಗೋಲ್ಡ್ಬರ್ಗ್ ಅವರ ಕೈಯಲ್ಲಿ ಒಂದು ಅವಕಾಶ ಇದೆ, ಅವರು ಗಂತರ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಅಂಡ್ ಇದು ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಆಗಿಲ್ಲ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಗೋಲ್ಡ್ಬರ್ಗ್ ಅವರು ಗೆಲ್ಲೋದು ಇನ್ನೂ ಕೂಡ ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಗೆಲ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.